ನಮಸ್ತೆ. ಇವತ್ತು ತಾರೀಕು 12 ಆದಿತ್ಯವಾರ. ನಾವು ಅಯೋಧ್ಯೆಯಲ್ಲಿ ಇದ್ದೇವೆ. ಈಗ ಗಂಟೆ ಬೆಳಗ್ಗೆ 7:30. ನಾವಿಲ್ಲಿ ತಿಂಡಿಗೆ ಬಂದಿದ್ದೇವೆ. ರೆಡಿ ಆಗಲಿಲ್ಲ, ಇಡ್ಲಿಲ್ಲ ಏನು ಕೂಡ. ಹಾಗೆ ನಾವು ವೆಯ್ಟ್ ಮಾಡ್ತಾ ಇದ್ದೇವೆ. ಇನ್ನು ತಿಂಡಿ ತಿಂದು ಅಯೋಧ್ಯೆ ರಾಮ ಜನ್ಮಭೂಮಿಗೆ ಹೋಗುದು. ಸಪ್ತಪುರಿಗಳಲ್ಲೊಂದು ಅಯೋಧ್ಯೆ. ಭಾರತದ ಆತ್ಮ ಶ್ರೀರಾಮ ಹುಟ್ಟಿದ ಪುಣ್ಯ ನೆಲ. ಅಯೋಧ್ಯೆ ಶಬ್ದಕ್ಕೆ ಯುದ್ಧ ಮಾಡಿ ಜಯಿಸಲು ಸಾಧ್ಯ ಇಲ್ಲದ ಭೂಮಿ ಅಂತ ಅರ್ಥ ಉಂಟಂತೆ. ಮಹರ್ಷಿ ಮಹೇಶ್ ಯೋಗಿ ರಾಮಾಯಣ್ ವಿಶ್ವವಿದ್ಯಾಲಯ, ಇಲ್ಲೊಂದು ನೋಡಿ ಯೂನಿವರ್ಸಿಟಿ ಉಂಟು. ಮಹರ್ಷಿ ಮಹೇಶ್ ಯೋಗಿ ರಾಮಾಯಣ್ ವಿಶ್ವವಿದ್ಯಾಲಯ. ಈ ಅಯೋಧ್ಯೆ ಫೈಜಾಬಾದ್ ಗೋರಖ್ಪುರ್ ಹೈವೇಯಲ್ಲಿ ಬರ್ತದೆ. ಇದು ಮೊದಲು ಫೈಜಾಬಾದ್ ಡಿಸ್ಟ್ರಿಕ್ಟ್ ಆಗಿತ್ತು, ಈಗ ಅಯೋಧ್ಯೆ ಡಿಸ್ಟ್ರಿಕ್ಟ್ ಆಗಿದೆ. ಮತ್ತು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸನ್ನು ಫೈಜಾಬಾದ್ ಪೇಟೆಯಿಂದ ಅಯೋಧ್ಯೆ ಪೇಟೆಗೆ ಈಗ ಶಿಫ್ಟ್ ಮಾಡಿದ್ದಾರೆ. ದೇವಸ್ಥಾನ ಇರುವ ಜಾಗದಿಂದ 2-3 ಕಿಲೋಮೀಟರ್ ಮೊದಲೇ ಟ್ಯಾಕ್ಸಿಗಳನ್ನು ನಿಲ್ಲಿಸಬೇಕಾಗ್ತದೆ. ಟ್ಯಾಕ್ಸಿ ನಿಲ್ಲಿಸುವಲ್ಲಿಂದ ಬೇಕಾದಷ್ಟು ಈ ರಿಕ್ಷಾಗಳು ಸಿಗ್ತದೆ. ಶೇರ್ಡ್ ಆಗಿ ತಗೊಳ್ಬೋದು ಒಬ್ಬರೇ ಇದ್ದರೆ, ಅಥವಾ ನಾವು ಪ್ರೈವೇಟಾಗಿ ಒಂದು ರಿಕ್ಷಾವನ್ನು ಕೂಡ ತಗೊಳ್ಬೋದು. ಈ ಮಾರ್ಗದ ಹೆಸರು ಧರ್ಮಪಥ ಅಂತ. ಯಾಕೆಂದರೆ ಧರ್ಮಪಥದಲ್ಲಿ ಹೋದರೆ ಮಾತ್ರ ರಾಮ ಸಿಗ್ಬೋದಷ್ಟೆ. ಹಾಗಾಗಿ ನಾವು ಇಲ್ಲಿಂದ ಮೊದಲು ಸರಯೂ ನದಿ ಹತ್ತಿರಕ್ಕೆ ಹೋದದ್ದು. ಮಾರ್ಗದ ಎರಡೂ ಬದಿಯಲ್ಲಿ ಗೋಡೆಯಲ್ಲಿ ದೊಡ್ಡ ದೊಡ್ಡಕ್ಕೆ ರಾಮಾಯಣದ ಮುಖ್ಯ ಘಟನೆಗಳ ಚಿತ್ರ ಉಂಟು. ಅದರ ಕೆಳಗೆ ಬರೆದು ಕೂಡ ಉಂಟು. ಈಗ ನೀವು ನೋಡ್ತಾ ಇದ್ದೀರಲ್ಲ ಒಂದು ಕಮಾನು. ಈ ಕಮಾನಿನೊಳಗೆ ಹೋಗಬೇಕು ಮುಖ್ಯ ದೇವಸ್ಥಾನಕ್ಕೆ. ಮೇನ್ ರಾಮ ಮಂದಿರ ಉಂಟಲ್ಲ, ಅಲ್ಲಿಗೆ ಈ ಕಮಾನಿನೊಳಗೆ ಆಗಿ ಹೋಗಬೇಕು. ನಾವು ಮೊದಲು ಸರಯೂ ನದಿ ತೀರದ ಹತ್ರ ಹೋಗಿ ಮತ್ತೆ ದೇವಸ್ಥಾನಕ್ಕೆ ಹೋಗುವ ಅಂತ ಸರಯೂ ತೀರದ ಹತ್ರ ಹೋಗ್ತಾ ಇದ್ದೇವೆ ಈಗ. ರಾಮಾಯಣದ ಮುಖ್ಯ ಘಟನೆಗಳನ್ನು ಚಿತ್ರ ಮಾಡಿದ್ದಾರೆ. ಅದಕ್ಕೆ ಕೆಳಗೆ ಬರೆದುಕೊಂಡು ಸುಗ್ರೀವ್ का किष्किंधा में राज्याभिषेक, माता सीता के खोज के लिए ಹನುಮಂತ ಹಾಕೋದು. ಜಯ ಶ್ರೀರಾಮ್, ಜಯ ಶ್ರೀರಾಮ್. ಅಲ್ಲಿ ಮುಂದೆ ಕಾಣ್ತಾ ಇರೋದು ಲತಾ ಚೌಕ್. ಭಾರತದ ಹೆಮ್ಮೆಯ ಗಾಯಕಿ ಲತಾ ಮಂಗೇಶ್ಕರ್ನವರ ನೆನಪಿಗೆ ಈ ಚೌಕಕ್ಕೆ ಲತಾ ಚೌಕ್ ಅಂತ ಹೆಸರಿಟ್ಟಿದ್ದಾರೆ. ಇದನ್ನು ವೀಣಾ ಚೌಕ್ ಅಂತ ಕೂಡ ಹೇಳ್ತಾರೆ. ಈ ಕಂಚಿನ ವೀಣೆಯ ಉದ್ದ 40 ಫೀಟ್ ಮತ್ತು ಭಾರ 14 ಟನ್. ದೇವಸ್ಥಾನಗಳಾಗಿ ಉಂಟು, ಸಣ್ಣ ಸಣ್ಣ ದೇವಸ್ಥಾನಗಳೆಲ್ಲ ಉಂಟು. ನಾವೀಗ ಸರಯೂ ನದಿ ತೀರಕ್ಕೆ ಹೋಗ್ತಾ ಇದ್ದೇವೆ. ಸರಯೂ ನದಿ ರಾಮಾಯಣದ ಪ್ರಮುಖ ಘಟನೆಗಳು ಈ ನದಿಯ ಸುತ್ತಮುತ್ತಲೇ ನಡೆದಿದೆ. ದೇವರು ರಾಮಾವತಾರವನ್ನು ತಾಳಿ ಪುನಃ ವೈಕುಂಠಕ್ಕೆ ಹೋದದ್ದು ಈ ನದಿಯ ಮೂಲಕ ಅಂತ ಹೇಳ್ತಾರೆ. ಇಲ್ಲಿಗೆ ರಾಮ್ಕಿ ಪ್ಯಾಡಿ ಅಂತ ಹೆಸರು. ಇಲ್ಲಿ ಸಂಜೆ ಹೊತ್ತಿಗೆ ಸರಯೂ ಆರತಿ ನಡೀತದೆ. ಪೂಜೆ ಎಲ್ಲ ಮಾಡಿಸ್ತಾ ಇದ್ದಾರೆ. ಇಲ್ಲಿ ತೀರ್ಥ ಸ್ನಾನ ಮಾಡ್ತಾ ಇದ್ದಾರೆ, ಆರತಿ ಮಾಡ್ತಾ ಇದ್ದಾರೆ, ಫೋಟೋ ತೆಗಿತಾ ಇದ್ದಾರೆ. ಗೋಪೂಜೆ ಆಗ್ತಾ ಉಂಟು ಒಂದು ಕಡೆಯಲ್ಲಿ. ಎಲ್ಲ ಬೋಟ್ಗಳಲ್ಲಿ ರಾಮನ ಧ್ವಜ ಮತ್ತು ಹನುಮನ ಧ್ವಜ ಉಂಟು ನೋಡಿ. ಸರಯೂ ನದಿ ತೀರ್ಥ ಸ್ನಾನ ಮಾಡಬೇಕಿದ್ರೆ ಹೆಂಗಸರಿಗೆ ಚೇಂಜಿಂಗ್ ರೂಮ್ ಉಂಟಾಯ್ತಾ ಇಲ್ಲಿ ನೋಡಿ. ಇಂಥದ್ದು ಕೇಬಿನ್ಗಳು ಉಂಟು. ಅಲ್ಲಿ ಪ್ರಯಾಗ್ರಾಜಲ್ಲಿರುವುದಕ್ಕಿಂತ ಚೆಂದ ಉಂಟು, ಅಂದರೆ ಒಳ್ಳೆಯದುಂಟು. ಮಣ್ಣಲ್ಲ, ಇಲ್ಲ ನೆಲ ಸಿಮೆಂಟ್ ಉಂಟು. ಅಲ್ಲಿ ಚೇಂಜಿಂಗ್ ರೂಮ್ ಉಂಟು. ನಾವೊಮ್ಮೆ ಸರಯೂ ನದಿಗಿಳಿದು ತೀರ್ಥ ಪ್ರೋಕ್ಷಣೆ ಮಾಡ್ತೇವೆ. ಇಲ್ಲಿ ತೀರ್ಥ ಸ್ನಾನ ಮಾಡೋದಿಲ್ಲ ನಾವು, ತಲೆಗೆ ಪ್ರೋಕ್ಷಣೆ ಮಾಡಿಕೊಳ್ತೇವೆ ಅಷ್ಟೇ. ಸರಯೂ ನದಿಯ ತೀರದಲ್ಲಿ ನಾವು ಸರಯೂ ಮುಂದೆ ನಾವು ಹೊರಟದ್ದು ರಾಮ ಮಂದಿರದ ಕಡೆಗೆ.
ನಾವಾಗ ಬರುವಾಗ ಇದೇ ಕಮಾನು ನೋಡಿದ್ದೇವಲ್ಲ, ಅದರೊಳಗೆ ನಾವೀಗ ಹೋಗ್ತಾ ಇದ್ದೇವೆ. ಇಲ್ಲೊಂದು ವಾಲ್ಮೀಕಿ ರಾಮಾಯಣ ಭವನ ಅಂತ ಉಂಟು. ಇದರೊಳಗೆ ಯಾವಾಗಲೂ ರಾಮಾಯಣ ಪಾರಾಯಣ ನಡೀತಾ ಇರ್ತದೆ. ಇದು ರಾಮ್ ದರ್ಬಾರ್ ದೇವಸ್ಥಾನ ಅಂತ. ಇದೊಂದು ರಾಮ ಸೀತೆಯ ದೇವಸ್ಥಾನ ಉಂಟು. ಇಲ್ಲಿ ರಾಮ ಮದುವೆಯಾಗಿ ಬಂದು ಇಲ್ಲಿ ಮೊದಲು ಡೋಲಿಯಿಂದ ಇಳಿದದಂತೆ. ಇದು ಬಡೆ ಹನುಮಾನ್ ದೇವಸ್ಥಾನ. ಮತ್ತು ಸೀತಾ ಕಿರುಸೋಯಿ, ಅಲ್ಲೊಂದು ಬಾವಿ ಇತ್ತು. ಈ ಬಾವಿಯ ನೀರನ್ನೇ ಸೀತೆ ಅಡುಗೆ ಮಾಡಲಿಕ್ಕೆ ಉಪಯೋಗಿಸ್ತಿದ್ರು ಅಂತ ಹೇಳಿದರು. ಎಂಥದೋ. ಇದು ಹನುಮಾನ್ ಗಡಿ ಅಂತ. ಮತ್ತು ಆಂಜನೇಯ ತೊಡೆಯಲ್ಲಿ ಕೂತ ಬಾಲ ಹನುಮನಿಗೆ ಇಲ್ಲಿ ಪೂಜೆ ಆಗ್ತದೆ. ಇನ್ನು ಕೈಕೇಯಿ ಸೀತೆಗೆ ಉಡುಗೊರೆಯಾಗಿ ಕೊಟ್ಟ ಕನಕ ಭವನ, ದಶರಥ ವಾಸ ಮಾಡ್ತಾ ಇದ್ದ ದಶರಥ್ ಮಹಲ್, ಅಂದರೆ ವಾಸ ಮಾಡ್ತಾ ಇದ್ದ ಜಾಗದಲ್ಲಿ ಕಟ್ಟಿದ್ದಾಗಿರ್ಬೋದು, ಎಲ್ಲ ಉಂಟು. ಆದರೆ ಎಲ್ಲ ಕಡೆ ಹೀಗೆ ರಶ್ ಇತ್ತು. ಯಾವುದ್ರದ್ದು ವಿಡಿಯೋ ಇಲ್ಲ ನನ್ನ ಹತ್ರ. ಇನ್ನು ರಾಮ ಮಂದಿರದ ಕಡೆಗೆ ಹೋಗುವ, ಒಂದು ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಹೋಗಲಿಕ್ಕೆ ಈ ರಿಕ್ಷಾಗಳು ಬೇಕಾದಷ್ಟು ಸಿಗ್ತದೆ. ಇಲ್ಲಿ ರಶ್ ಆದರೂ ಕೂಡ ನೂಕು ನುಗ್ಗಲಾಗುವುದಿಲ್ಲ, ಯಾಕೆಂದರೆ ವ್ಯವಸ್ಥಿತವಾಗಿ ಹೋಗಲಿಕ್ಕೆ ಜಾಗ ಉಂಟು. ರಾಮನ ದರ್ಶನಕ್ಕಾಗಿ ಹೋಗ್ತಾ ಇದ್ದೇವೆ. ಇನ್ನು ಸ್ವಲ್ಪ ಮುಂದೆ ಹೋಗಿ ಮೊಬೈಲಲ್ಲಿ ಡೆಪಾಸಿಟ್ ಮಾಡಲಿಕ್ಕೆ ಉಂಟು. ಇಲ್ಲಿ ರಶ್ ಇದ್ರೂ ಕೂಡ ನೋಡಿ ಕ್ಯೂವಿಗೆಲ್ಲ ವ್ಯವಸ್ಥೆ ಉಂಟು. ರಶ್ ಅಂದರೆ ನೂಕು ನುಗ್ಗಲಾಗುವುದಿಲ್ಲ, ಕ್ಯೂವಿಗೆ ವ್ಯವಸ್ಥೆ ಉಂಟು. ಓ, ಅಲ್ಲಿ ದೂರದಲ್ಲಿ ಕಾಣ್ತದೆ ನೋಡಿ ಮಂದಿರ. ಕಾಣ್ತದ? ನಾವು ಒಳಗೆ ಹೋಗೋಕೆ ಮೊಬೈಲ್ ತಗೊಂಡು ಹೋಗ್ಲಿಕ್ಕಿಲ್ಲ. ನಾವು ಸುಮಾರು ಒಂದು 150-200 ಮೀಟ್ರ್ ಉದ್ದಕ್ಕೆ ನಡ್ಕೊಂಡು ಬಂದೇವಲ್ಲ, ಅಲ್ಲಿ ಒಂದು ಗೇಟ್ ಇತ್ತು. ಈ ಗೇಟ್ನಲ್ಲಿ ಚೆಕ್ ಮಾಡಿ ನಮ್ಮನ್ನು ಒಳಗೆ ಬಿಡ್ತಾರೆ. ಇಲ್ಲಿಗ ನೀವು ನೋಡ್ತಾ ಇರೋದು ಚಪ್ಪಲಿ ಇಡುವ ಸ್ಟ್ಯಾಂಡ್. ಇಲ್ಲಿ ನಾವು ಚಪ್ಪಲಿ ಕೊಟ್ಟು ನಾವು ಟೋಕನ್ ತಗೊಳ್ಬೇಕು. ಇಲ್ಲಿಂದ ಎದುರು ಬದಿಯಲ್ಲಿರುವ ಬಿಲ್ಡಿಂಗ್ನಲ್ಲಿ ನಮ್ಮ ಬ್ಯಾಗ್ ಮತ್ತು ಮೊಬೈಲನ್ನು ಡೆಪಾಸಿಟ್ ಮಾಡಲಿಕ್ಕೆ, ಅಲ್ಲಿ ಕೂಡ ನಮ್ಮ ಬ್ಯಾಗ್ ಮತ್ತು ಮೊಬೈಲ್ ಇಟ್ಟು ಈ ಬಿಲ್ಡಿಂಗ್ನಲ್ಲಿ ಇದು ಟೋಕನ್ ಕೊಡ್ತಾರೆ. ಈಗ ಬಲಬದಿಗೆ ಕಾಣೋದು ದೇವಸ್ಥಾನಕ್ಕೆ ಹೋಗಲಿಕ್ಕಿರುವ ದಾರಿ. ನೋಡಿ ಅಲ್ಲಿ ಕಾಣ್ತದಲ್ಲ, ಅದುವೇ ದೇವಸ್ಥಾನ. ದೇವಸ್ಥಾನದ ಮೇಲೆ ಹಾರುವ ಧ್ವಜ ಕಾಣ್ತದೆ ನೋಡಿ. 22 ಫೀಟ್ ಉದ್ದ ಮತ್ತು 11 ಫೀಟ್ ಅಗಲದ ಧರ್ಮಧ್ವಜ ಅದು. ನಾವೀಗ ಶ್ರೀರಾಮನ ದರ್ಶನ ಮಾಡಿ ನಮ್ಮ ಮೊಬೈಲ್ ಕೌಂಟ್ರಿಂದ ಮೊಬೈಲ್ ತೆಕ್ಕೊಂಡು ಈಗ ಎಕ್ಸಿಟ್ ಆಗ್ತಾ ಇದ್ದೇವೆ. ಚಪ್ಪಲಿ ತಗೊಳ್ಬೇಕಷ್ಟೇ. ಚಪ್ಪಲಿ ಕೌಂಟರ್ ಅದು. ಅಲ್ಲಿ ಆ ಬಿಲ್ಡಿಂಗ್ ಕಾಣ್ತದಲ್ಲ, ಅದು ಫುಲ್ ಚಪ್ಪಲಿ ಕೌಂಟರ್. ಇದು ಫುಲ್ ಲಾಕರ್, ಮೊಬೈಲ್ ಇಡಲಿಕ್ಕೆ. ಇಲ್ಲಿಂದ ಅಲ್ಲಿ ತನಕ ಮೊಬೈಲ್ ಮತ್ತು ನಮ್ಮ ಹ್ಯಾಂಡ್ ಬ್ಯಾಗ್ ಇಡಲಿಕ್ಕೆ. ಒಳಗಡೆ ಎಂತ ತಗೊಂಡು ಹೋಗ್ಲಿಕ್ಕಿಲ್ಲ. ಕಿಸೆಯಲ್ಲಿ ಪೆನ್ ಕೂಡ ಇರಬಾರ್ದು. ಪೆನ್ ಆಗಲಿ, ವಾಚ್, ಅನಲಾಗ್ ವಾಚ್ ಮಾತ್ರ ಆಗ್ಬೋದು. ಡಿಜಿಟಲ್ ವಾಚ್ ಎಲ್ಲ ತಗೊಂಡು ಹೋಗ್ಬಾರ್ದು. ಇಲ್ಲಿ ನೋಡಿ ಎಂತ ಗಾರ್ಡನ್ ಉಂಟು, ಫೋಟೋ ಎಲ್ಲ ತೆಗಿತಾರೆ. ಈ ಬಿಲ್ಡಿಂಗಿನ ಆಚೆ ಒಳಗೆ ಉಂಟಲ್ಲ, ಅದು ಮೆಡಿಕಲ್ ಫೆಸಿಲಿಟಿ ಉಂಟು, ಕೂತ್ಕೊಳ್ಳಿಕ್ಕೆ ಜಾಗ, ನೀರು, ಟಾಯ್ಲೆಟು ಎಲ್ಲ ಫೆಸಿಲಿಟಿ ಉಂಟು ಇದರೊಳಗೆ. ಇದೆಲ್ಲ ಒಟ್ಟು ಸೇರಿ 70 ಎಕರೆ ಜಾಗ ವಿಸ್ತೀರ್ಣದಲ್ಲಿ ಹರಡಿಕೊಂಡುಂಟು. ಮುಖ್ಯ ದೇವಸ್ಥಾನ 110 ಮೀಟರ್ ಉದ್ದ ಮತ್ತು 72 ಮೀಟರ್ ಅಗಲ ಉಂಟು. ದೇವಸ್ಥಾನದ ಕೆಲಸ ಎಲ್ಲ ಪೂರ್ತಿಯಾದ ಮೇಲೆ ಹಾರಿಸುವ ಧರ್ಮಧ್ವಜ ಕೂಡ ಹಾರಿಸಿಯಾಗಿದೆ. ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹೇಳಬೇಕಾಗಿಲ್ಲ, ಯಾಕಂದರೆ ಎಲ್ಲರಿಗೂ ಗೊತ್ತಿರ್ತದೆ. ಈ ಧ್ವಜದ ಬಗ್ಗೆ ನಾನೊಂದು ಮಾತು ಹೇಳ್ತೇನೆ. ಈ ಧ್ವಜದಲ್ಲಿ ಸೂರ್ಯ, ಓಂ ಮತ್ತು ಕೋವಿದಾರ ವೃಕ್ಷದ ಚಿತ್ರ ಉಂಟು. ಕೋವಿದಾರ ಮರ ಅಂದರೆ ಮಂದಾರ ಹೂವಿನ ಮರ ಮತ್ತು ಪಾರಿಜಾತ ಹೂವಿನ ಮರದ ಗುಣಗಳನ್ನು ಸೇರಿಸಿ ಕಶ್ಯಪ ಮುನಿಗಳು ಸೃಷ್ಟಿಸಿದ ವೃಕ್ಷ ಅಂತೆ. ಹಾಗೆ ರಾಮಾಯಣದಲ್ಲಿ ಉಲ್ಲೇಖ ಉಂಟಂತೆ. ಬಿಲ್ಡಿಂಗಿನ ಆಚೆ ಬದಿಯಲ್ಲಿ ನಾವು ಚಪ್ಪಲಿ ಜಮಾ ಮಾಡೋದು, ಇಲ್ಲಿಂದ ತಗೊಳ್ಳೋದು. ನಾವು ಯಾವ ಕೌಂಟರ್ಲಿ ಹಾಕಿದ್ದು ಅಂತ ನಮಗೆ ನೆನಪಿರಬೇಕು. ನಮ್ಮದು 40 ನೋಡಿ, ಅಲ್ಲಿ 60 ಕೌಂಟರ್ ಉಂಟು ಒಟ್ಟು. ಇಡೀ ಉದ್ದ ಬಿಲ್ಡಿಂಗ್ ಉಂಟಲ್ಲ, ಚಪ್ಪಲಿ ಕೌಂಟರ್ 60 ಉಂಟು, ನಮ್ಮದು 40. ಅದು ನಮ್ಮ ಲಾಕರ್, ಮೊಬೈಲ್ ಇಡೋ ಲಾಕರ್ ಕೂಡ ಅಷ್ಟೇ. ಒಂದು ಬದಿಯಿಂದ ಜಮೆ ಮಾಡೋದು, ಇನ್ನೊಂದು ಬದಿಯಿಂದ ತಗೊಳ್ಳೋದು.
ಇದು ಸೀತಾ ರಸೋಯಿ ಭಂಡಾರ ಅಂತ. ದೇವಸ್ಥಾನದ ವತಿಯಿಂದ ಬಂದವರಿಗೆಲ್ಲ ರೈಸ್ ಬಾತ್ ಮತ್ತು ಕುಡಿಲಿಕ್ಕೆ ಜ್ಯೂಸ್ ಕೊಡ್ತಾರೆ ಇಲ್ಲಿ. ಒಳಗೆ ದೇವಸ್ಥಾನದಿಂದ ಹೊರಗೆ ಬರುವಾಗ ಕೂಡ ಮಿಠಾಯಿ ಪ್ರಸಾದ ಕೊಡ್ತಾರೆ, ಎಲ್ಲರಿಗೂ ಒಂದೊಂದು ಕಟ್ಟು ಕೊಡ್ತಾರೆ. ಅದು ನಮಗೆ ದೇವರ ದರ್ಶನ ಚೆಂದಕ್ಕೆ ಆಗಿದೆ. ಅಲ್ಲಿ ಅಯೋಧ್ಯ ರಾಮನ ವಿಗ್ರಹವನ್ನು ಖುದ್ದು ನೋಡದಿದ್ದರೂ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದವರು ಯಾರೂ ಇಲ್ಲ ಅಂತ ಹೇಳ್ಬೋದು. ಆದರೆ ಟಿ ವಿಯಲ್ಲಿ ಕಂಡದ್ದಕ್ಕಿಂತ 10 ಪಟ್ಟು ಚೆಂದ ಇದ್ದಾನೆ ನಮ್ಮ ರಾಮ್ಲಲ್ಲ. ನಾವಾಗ ಹೋಗುವಾಗ ಗೋವಲ್ಲಿ ಮಾಡು ಕಾಣ್ತದಲ್ಲ, ಅಲ್ಲಿಂದ ನಂತರ ನಾವು ಕ್ಯೂ ನಿಂತದ್ದು. ಈಗ ಇಲ್ಲಿಂದ ಶುರುವಾಗಿದೆ. जम्बूद्वीपे भरतखण्डे आर्यावर्ते भारतवर्षे एक नगरी है विख्यात अयोध्या नाम की. ಆ ಅಯೋಧ್ಯ ನಗರವನ್ನು ನೋಡಿಕೊಂಡು ನಾವೀಗ ವಾಪಸ್ ವಾರಣಾಸಿಯ ಕಡೆಗೆ ಹೋಗ್ತಾ ಇದ್ದೇವೆ. ಇದೀಗ ನಾವು ಲಕ್ನೋವಿಂದ ವಾರಣಾಸಿಗೆ ಹೋಗುವ ಹೆದ್ದಾರಿ NH 731 ಇದು. ಲಕ್ನೋವಿಂದ ವಾರಣಾಸಿ ಹೋಗ್ತಾ ಇದ್ದೇವೆ. ಇಲ್ಲಿ ಎರಡು ಬದಿಯಲ್ಲಿ ನಮಗೆ ಗದ್ದೆ ಕಾಣಲಿಕ್ಕೆ ಸಿಗ್ತದೆ. ಗೋಧಿಯ ಗದ್ದೆ ಮತ್ತು ಕಬ್ಬಿನ ಗದ್ದೆ. ನಾವೀಗ ವಾಪಸ್ ವಾರಣಾಸಿ ತಲುಪಿದ್ದೇವೆ. ನಮ್ಮ ಪ್ರಯಾಣದ ಇವತ್ತಿನ ದಿನ ಇಲ್ಲಿಗೆ ಮುಗಿಯಿತು. ನಾವಿನ್ನು ನಾಳೆ ಇಲ್ಲಿಂದ ಹೊರಡಲಿಕ್ಕಿದ್ದೇವೆ. ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು.